ಶೋಕಂ ನಿರಂತರಂ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜುಳಾ ಮದ್ದೂರಪ್ಪ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಮನೇಲಿ 20 ವರ್ಷದ ಮಗ ಪ್ರೀತಿ ಮಾಡಿ ಪ್ರಾಣ ಕಳ್ಕೊಂಡಿದ್ದಾನೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅವನ ಬಗ್ಗೆ ವಿಡಿಯೋ ಮಾಡಬಾರ್ದು ಅನ್ಕೊಂಡಿದ್ದೆ, ಮಾಡ್ತಾ ಇದ್ದೀನಿ. ಅದಕ್ಕೆ ಕಾರಣ ಇದೆ. ನಾನ್ ಕೇಳೋದು ಒಂದೇ ಪ್ರಶ್ನೆ, ಹೆಣ್ಣಿಗೆ ಮಾತ್ರ ಹಕ್ಕು, ಅಧಿಕಾರ, ಪ್ರೀತಿ, ಪ್ರೇಮ, ಮಾನ, ಮರ್ಯಾದೆ ಇದೆ. ಹಾಗಾದ್ರೆ ಗಂಡು ಮಕ್ಕಳು ಮೂರು ಬಿಟ್ಟು ನಿಂತ್ಕೊಂಡಿದಾರ? ಗಂಡು ಮಕ್ಕಳಿಗೆ ಮಾನ ಮರ್ಯಾದೆ ಇಲ್ವಾ? ಹೆಣ್ಣಿಗೆ ಎಷ್ಟು ಹಕ್ಕು ಅಧಿಕಾರ ಇದೆಯೋ ಗಂಡಿಗೂ ಅಷ್ಟೇ ಹಕ್ಕು ಅಧಿಕಾರ ಇದೆ, ಸಮಾನತೆ ಇದೆ. ಗಂಡು ಹೆಣ್ಣಿಗೆ ಸಮಾನತೆ ಇದೆ. ಅದನ್ನ ಫಸ್ಟ್ ತಿಳ್ಕೊಳ್ಳಿ. ಹಾಗೇನೆ ನೀವು ಸೂಸೈಡ್ ಮಾಡ್ಕೊಂತೀರಲ್ಲ, 20 ವರ್ಷ ಇಷ್ಟು ದಪ್ಪ ತಲೆನ ಅಷ್ಟು ದಪ್ಪ ಮಾಡಿ ನಿಮ್ ತಂದೆ ತಾಯಿ ನಿಮ್ಮನ್ನ ಸಾಕಿರ್ತಾರೆ, ವಿದ್ಯೆ ಬುದ್ಧಿ ಕೊಟ್ಟು ಅವ್ರು ಕಷ್ಟಪಟ್ಟು ದುಡ್ದು ನಿಮ್ಮನ್ನ ಸಾಕಿದ್ರೆ ಯಾವಳ ಬಂದ್ಲು ಅಂತ ಪ್ರೀತಿ ಮಾಡಿ ಪ್ರಾಣ ಕಳ್ಕೊಂತೀರಲ್ಲ, ಅವ್ರು ಎಷ್ಟು ನೋವು ಅನ್ಭವಿಸ್ತಾರಂತ ನೋಡಿದೀರಾ ನೀವು? ಅದನ್ನ ತಿಳ್ಕೊಳ್ಳಿ ಅಂತಾನೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ದಯವಿಟ್ಟು ಕೇಳ್ತಾ ಇದೀನಿ, ಕೇಳಿಸ್ಕೊಳ್ಳಿ. ಮೊನ್ನೆ ಅವಳ ಮಾಡಿದ್ಲು ಕೇರಳದಲ್ಲಿ. ದೀಪಕ್ ಅನ್ನೋರು ಪ್ರಾಣ ಕಳ್ಕೊಂಡ್ರು. ಅವಳಿಗೆ ದೇವ್ರು ಸರಿಯಾದ ಶಿಕ್ಷೆನೆ ಕೊಟ್ಟಿದ್ದಾರೆ. ಆದ್ರೆ ಅವ್ರಿದ್ದು ಜಯಿಸ್ಬೇಕಾಗಿತ್ತು, ಹೊರತುವಾಗಿ ಪ್ರಾಣ ಕಳ್ಕೊಂಡು ತಪ್ಪು ಮಾಡಿದ್ರು ಅಂತ ಹೇಳ್ತೀನಿ. ಹಾಗೆ ನಮ್ಮನೆ ಮಗನು ಅಷ್ಟೇ. ಇವಳಲ್ಲ ಅಂದ್ರೆ ಇನ್ನೊಬ್ಳು ಸಿಗ್ತಾ ಇದ್ಲು, ಅವನು ಕೂಡ ಇದೇ ಕೆಲಸ ಮಾಡ್ಬೇಕಿತ್ತು. ಅವನ್ ತಿಕ್ಕದ್ಮೇಲೆ ಮಣ್ಣಾಕೊಂಡು ಹೊರಟೋದ. ಆದ್ರೆ ಅವ್ರಮ್ಮ ದಿನಾ ಕಣ್ಣೀರಿಡ್ತಾ ಇದ್ದಾಳೆ. ಅದು ಯಾಕೆ ಅರ್ಥ ಆಗಲ್ಲ ನಿಮಗೆ? ದಯವಿಟ್ಟು ಆತ್ಮಹತ್ಯೆ ಮಹಾಪಾಪ. ಇವತ್ತಲ್ಲ ನಾಳೆ ನಾವು ಸಾಯ್ಲೇಬೇಕು. ಆದ್ರೆ ತಂದೆ ತಾಯಿಗೆ ನೋವು ಕೊಟ್ಟು ಸಾಯ್ಬಾರ್ದು. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಅದು ಗಂಡು ಮಕ್ಕಳೇ, ನಿಮಗೇ ಹೇಳ್ತಾ ಇದ್ದೀನಿ. ಕಷ್ಟಪಟ್ಟು ದುಡಿದು ತಂದೆ ತಾಯಿನ ಸಾಕ್ರಿ. ನಾವೆಲ್ಲ ಕಷ್ಟಪಡೋದು ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತ. ದಯವಿಟ್ಟು ಇನ್ನು ಮುಂದೆ ಆದ್ರೂ ಆತ್ಮಹತ್ಯೆಗೆ ಪ್ರಯತ್ನ ಪಡಬೇಡಿ. ದಯವಿಟ್ಟು ಪ್ರಯತ್ನ ಪಡಬೇಡಿ. ನಮಸ್ಕಾರ.